ಹೆಂಡತಿಯನ್ನ ಬಹಳ ಬರ್ಬರವಾಗಿ ಕೊಡಲಿಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಗಂಡ. ಮದುವೆಯಾಗಿ ಇಷ್ಟು ವರ್ಷಗಳು ಆದರೂ ಕೂಡ ನಮಗೆ ಮಕ್ಕಳಾಗಲಿಲ್ವಲ್ಲ ಅಂತ ಅದು ಬಹಳ ವಿಕೋಪಕ್ಕೆ ಹೋಗುತ್ತೆ. ಆಗ ಕೋಪದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕೊಡಲಿಯನ್ನು ತೆಗೆದುಕೊಂಡು ಹೆಂಡತಿಯ ತಲೆಗೆ ಹೊಟ್ಟೆಗೆ ಹೊಡೆದು ಆಕೆಯನ್ನು ಬರ್ಬರವಾಗಿ ಅಲ್ಲೇ ಹತ್ಯೆ ಮಾಡಿಬಿಡ್ತಾನೆ. ನಮಸ್ಕಾರ, ರೆಬೆಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಹೆಂಡತಿಯನ್ನು ಬಹಳ ಬರ್ಬರವಾಗಿ ಕೊಡಲಿಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಗಂಡ. ಆ್ಯಕ್ಚುಲಿ ಈ ಘಟನೆ ನಡೆದಿದ್ದು ಕರ್ನಾಟಕದ ಹೊಸಪೇಟೆ ಬಳಿ ಇರುವಂತಹ ವೆಂಕಟಾಪುರ ಅನ್ನುವಂತಹ ಗ್ರಾಮದಲ್ಲಿ. ಈಕೆಯ ಹೆಸರು ಝಾನ್ಸಿ ಅಂತ, ಅವನ ಹೆಸರು ಸೆಲ್ವಕುಮಾರ್ ಅಂತ. ಇಬ್ಬರಿಗೂ ಮದುವೆ ಆಗಿ ಹತ್ರ ಒಂದು 13 ವರ್ಷ ಆಗಿತ್ತು. ಆ್ಯಂಡ್ ಸಿನ್ಸ್ ಫ್ರಮ್ 7 years 7 ವರ್ಷದಿಂದಲೂ ಕೂಡ ಸಂಸಾರ ಬಹಳ ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಕೊರಗು ಏನು ಅಂತಂದರೆ, ಮದುವೆಯಾಗಿ ಇಷ್ಟು ವರ್ಷಗಳು ಆದರೂ ಕೂಡ ನಮಗೆ ಮಕ್ಕಳಾಗಲಿಲ್ವಲ್ಲ ಅಂತ. ಮಕ್ಕಳಾಗಲಿಲ್ಲ ಅಂದ ಮಾತ್ರಕ್ಕೆ ಈ ಇಬ್ಬರು ದಂಪತಿಗಳು ಸುಮ್ಮನೆ ಇರಲಿಲ್ಲ. ಅನೇಕ ಆಸ್ಪತ್ರೆಗಳನ್ನು ತಿರುಗಾಡಿದರು, ಅನೇಕ ದೇವಸ್ಥಾನಗಳನ್ನು ತಿರುಗಾಡಿದರು, ಎಷ್ಟೋ ವೃಥ ಪೂಜೆ ನಿಯಮ ಎಲ್ಲವನ್ನೂ ಕೂಡ ಮಾಡಿದರು. ಆದರೂ ಇಬ್ಬರಿಗೂ ಮಕ್ಕಳಾಗಲಿಲ್ಲ ಅನ್ನುವಂತಹ ಫ್ರಸ್ಟ್ರೇಷನ್ನು ಈಕೆಯ ಗಂಡನ ಮೇಲೆ ಎಷ್ಟು ಪ್ರಮಾಣಕ್ಕಿತ್ತು ಅಂತಂದರೆ, ಈ ಸೆಲ್ವಕುಮಾರನ ಮೇಲೆ ಆ ಒಂದು ಕಾರಣವನ್ನು ಇಟ್ಕೊಂಡು ಮಕ್ಕಳಾಗ್ತಾ ಇಲ್ಲ ಅನ್ನುವಂತಹ ಒಂದು ಕಾರಣವನ್ನು ಇಟ್ಟುಕೊಂಡು ನಿರಂತರವಾಗಿ ಹೆಂಡತಿಯ ಜೊತೆಗೆ ಜಗಳ ಆಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದ. ನಿರಂತರ ಜಗಳ. ಅದು ಒಂಥರ ಹೆಂಗಿತ್ತು ಅಂತಂದರೆ, ಮೊದಲು ಮಾತಿನ ಮೂಲಕ ಜಗಳ ಪ್ರಾರಂಭ ಆಗೋದು, ಬೈತಾ ಇದ್ದ. ಅದಾದಮೇಲೆ ಫಿಸಿಕಲ್ ಹರಾಸ್ಮೆಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಈ ಎಲ್ಲ ವಾತಾವರಣದಿಂದ, ಈ ಎಲ್ಲ ಬೆಳವಣಿಗೆಗಳಿಂದ ಬೇಸರಗೊಂಡಂತಹ ಈ ಝಾನ್ಸಿ ಏನು ಮಾಡ್ತಾಳೆ ಅಂತಂದರೆ, ತನ್ನ ತವರು ಮನೆಯಾದಂತಹ ಆ ವೆಂಕಟಾಪುರಕ್ಕೆ ಬರ್ತಾಳೆ. ಬಂದು ತವರು ಮನೆಯಲ್ಲೇ ಇರ್ತಾಳೆ. ತವರು ಮನೆಯಲ್ಲೇ ಇದ್ದಂಥ ಸಂದರ್ಭದಲ್ಲಿ ಮಧ್ಯ ಒಂದು ದಿನ ಈ ಗಂಡ ಸೆಲ್ವಕುಮಾರ್ ಏನು ಮಾಡ್ತಾನೆ ಅಂತಂದರೆ, ಆಕೆಯನ್ನು ಕರೆದುಕೊಂಡು ಬರೋದಕ್ಕಂತ ಹೇಳಿ ಆಕೆಯ ತವರು ಮನೆಗೆ ಹೋಗ್ತಾನೆ. ಬಂದುಬಿಡು, ಇಬ್ಬರು ಸೇರಿ ಚೆನ್ನಾಗಿ ಮತ್ತೆ ಸಂಸಾರ ಮಾಡೋಣ, ಇನ್ಮೇಲೆ ಆ ಥರದ್ದೇನು ಮಿಸ್ಟೇಕ್ ಆಗಲ್ಲ, ಬಂದುಬಿಡು ಅಂತ ಕರೀತಾನೆ. ಆಗ ಅವಳು, ನಾನು ಬರಲ್ಲ, ನಿನ್ನ ಜೊತೆ ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾಳೆ. ಅದಾದಮೇಲೆ ಕುಟುಂಬಸ್ಥರು ಮಧ್ಯಪ್ರವೇಶ ಮಾಡ್ತಾರೆ. ಮಧ್ಯಪ್ರವೇಶ ಮಾಡಿದ ಮೇಲೆ ವಾತಾವರಣ ತಿಳಿಯಾಗುತ್ತೆ. ಮತ್ತು ಆಕೆ ಅವನ ಬಳಿಗೆ ಹೋಗಿ ಸಂಸಾರವನ್ನು ನಡೆಸ್ಕೊಂಡಿರ್ತಾಳೆ. ಇದಾದ ಮೇಲೂ ಕೂಡ ಮತ್ತೆ ಅದೇ ರಾಗ ಅದೇ ಹಾಡು. ಮಕ್ಕಳಾಗಿಲ್ಲ ಅನ್ನುವಂತಹ ಕಾರಣವನ್ನು ಇಟ್ಕೊಂಡು ಮತ್ತೆ ಇಬ್ಬರ ಮಧ್ಯೆಯಲ್ಲೂ ಕೂಡ ಜಗಳ ಆಗುತ್ತೆ. ಅಷ್ಟೊತ್ತಿಗೆ ಆಗಲೇ ಹೆಂಡತಿಯ ಮೇಲೆ ಒಂದು ಅನುಮಾನ ಅನ್ನುವಂಥದ್ದು ಈ ಸೆಲ್ವಕುಮಾರಿಗೆ ಪ್ರಾರಂಭ ಆಗಿಬಿಟ್ಟಿರುತ್ತೆ. ಹೆಂಡತಿ ಮೇಲೆ ಏನೋ ಒಂದು ಡೌಟು, ಇವಳಿಗೆ ಯಾಕೆ ಮಕ್ಕಳಾಗ್ತಾ ಇಲ್ಲ, ಅಥವಾ ಇವಳಿಗೆ ಬೇರೊಂದು ಜೊತೆಗೆ ಏನಾದರೂ ಅಫೇರ್ ಇದೆನಾ, ಹಾಗೆ ಹೀಗೆ ಅನ್ನುವಂಥ ಒಂದಿಷ್ಟು ನೆಗೆಟಿವ್ ಡೌಟ್ಸ್ಗಳು ನಿರಂತರವಾಗಿ ಅವನನ್ನು ಕಾಡ್ತಾ ಇತ್ತು. ಅನುಮಾನಂ ಪೆಡಂಭೂತಂ ಅಂತ ಹೇಳ್ತೀವಲ್ಲ, ಅನುಮಾನ ಅನ್ನೋದು ಒಂದು ದೊಡ್ಡ ಭೂತದ ಹಾಗೆ. ಅದು ಒಂದು ಸಲ ತಲೆಯಲ್ಲಿ ಹೊಕ್ಕೊಂಡ್ಬಿಡ್ತು ಅಂತಂದರೆ, ನಾವೆಷ್ಟೇ ಕ್ಲಾರಿಫಿಕೇಷನ್ ಕೊಟ್ಟರು, ನಾವೆಷ್ಟೇ ಕ್ಲಾರಿಟಿ ಕೊಟ್ಟರು ಅದು ನಮ್ಮಿಂದ ಆಚೆಗೆ ಹೋಗಲ್ಲ. ಅದು ತಲೆಯಲ್ಲಿ ಯಾವಾಗಲೂ ಕೊರಿತಾನೇ ಇರುತ್ತೆ ಆ ವಿಚಾರ. ಹೀಗೆ ಹೆಂಡತಿ ಮೇಲೆ ಒಂದು ಅನುಮಾನ ಅನ್ನುವಂಥದ್ದು ವ್ಯಕ್ತವಾಗ್ತದೆ. ಮಕ್ಕಳಾಗಿಲ್ಲ ಅನ್ನೋದಕ್ಕೆ ಅನೇಕ ಕಾರಣಗಳು ಇರಬಹುದು, ಆದರೆ ಅನುಮಾನಕ್ಕೆ ಏನು ಕಾರಣ, ಅನುಮಾನಕ್ಕೆ ಏನು ಮದ್ದು, ಮಕ್ಕಳಾಗದೇ ಇರೋದಕ್ಕೆ ಮದ್ದಿದೆ. IVF ಅಂತಿದೆ, ಟೆಸ್ಟ್ ಟ್ಯೂಬ್ ಬೇಬೀಸ್ಗಳನ್ನು ತಗೋಬೋದು. ಏನೂ ಇಲ್ಲ ಕಡೆ ಪಕ್ಷ ಅಂದರೆ ದತ್ತಕ್ಕಾದರೂ ತೊಗೋಬೋದು ರೀ. ಮಗು ಸಾಕುವಂಥ ಯೋಚನೆ ಇದ್ದರೆ, ಆಲೋಚನೆ ಇದ್ದರೆ, ಮಗು ಬೇಕು ಅಂತ ಅನ್ನಿಸ್ತಾ ಇದ್ದರೆ ದತ್ತಕ್ಕಾದರೂ ತೆಗೆದುಕೊಳ್ಬೋದು ಕಡೆ ಪಕ್ಷ. ಆದರೆ ಅನುಮಾನಕ್ಕೆ ಏನು ಮದ್ದಿದೆ? ಸರಿ ಆಯಿತು ಅಂತ ಹೇಳಿ 2ನೇ ಸಲ ಮತ್ತೆ ಝಾನ್ಸಿ ಏನು ಮಾಡ್ತಾಳೆ ಅಂತಂದರೆ, ತನ್ನ ತವರು ಮನೆ ವೆಂಕಟಾಪುರಕ್ಕೆ ಬರ್ತಾಳೆ. ಮತ್ತೆ ಇವನು ವೆಂಕಟಾಪುರಕ್ಕೆ ಬರ್ತಾನೆ, ಹೆಂಡ್ತಿನ ಕರ್ಕೊಂಡು ಹೋಗೋಣ ಅಂತ. ಸರಿ ಆಯಿತು, ಬಂದ್ಬಿಡು ಸುಮ್ಮನೆ ನನ್ನ ಜೊತೆಗೆ, ನೀನು ತವ್ರ ಮನೇಲಿ ಇರೋದು ನನಗೆಲ್ಲ ಇಷ್ಟ ಆಗಲ್ಲ ಅಂತ. ಆಗ ಅವಳು ಏನು ಮಾಡ್ತಾಳೆ ಅಂತಂದರೆ, ಮತ್ತೆ ಜಗಳಕ್ಕೆ ಮುಂದಾಗ್ತಾಳೆ. ಮತ್ತೆ ಮಾತಿಗೆ ಮಾತು, ಅವಳೊಂದು ಮಾತಾಡೋದು, ಇವನೊಂದು ಮಾತಾಡೋದು, ಹೀಗೆ ಮಾತಿಗೆ ಮಾತು ಬೆಳೆಯುತ್ತೆ. ಅದು ಬಹಳ ವಿಕೋಪಕ್ಕೆ ಹೋಗುತ್ತೆ. ಆಗ ಕೋಪದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕೊಡಲಿಯನ್ನು ತೆಗೆದುಕೊಂಡು ಹೆಂಡತಿಯ ತಲೆಗೆ ಹೊಟ್ಟೆಗೆ ಹೊಡೆದು ಆಕೆಯನ್ನು ಬರ್ಬರವಾಗಿ ಅಲ್ಲೇ ಹತ್ಯೆ ಮಾಡಿಬಿಡ್ತಾನೆ. ಕೋಪ, ರೋಷ, ಆವೇಶ, ಆಕ್ರೋಶ ಇದೆಲ್ಲವೂ ಬೇಕಿತ್ತ ಅಂತ ಅವಳ ಜೊತೆ ಮಗುವನ್ನು ಪಡೆದು ನೀಟಾಗಿ ಸಂಸಾರ ಮಾಡಿಕೊಂಡು ಹೋಗುವಂತಹ ಕನಸು ಕಟ್ಕೊಂಡವನು ಈಗ ಜೈಲು ಪಾಲಾದ. ಈಗ ಅವನಿಗೆ ಯಾವ ಸುಖ ಸಿಗುತ್ತೆ? ಅವಳು ಕುಟುಂಬಸ್ಥರಿಗೆ ಏನು ಸುಖ ಸಿಗುತ್ತೆ? ನಿನ್ನ ಕುಟುಂಬಸ್ಥರಿಗೆ, ನಿನಗೆ ಒಂದು ಕುಟುಂಬ ಇದೆ, ನಿನ್ನ ತಂದೆ ತಾಯಿ ಎಂದಿರ್ತಾರೆ, ಅವರಿಗೆಲ್ಲ ಏನು ಸುಖ ಸಿಗುತ್ತೆ? ಏನು ಸಿಗಲ್ಲ. ಕೇವಲ ಮಕ್ಕಳಾಗಲಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ಮೊದಲು ಜಗಳ ಮಾಡಿಕೊಂಡ. ಅದಾದಮೇಲೆ ಹೆಂಡತಿ ತವರು ಮನೆಗೆ ಹೋದ್ಲು, ಮತ್ತೆ ಹೆಂಡತಿಯನ್ನು ಕರ್ಕೊಂಡು ಬಂದ. ಅದಾದಮೇಲೆ ಮತ್ತೆ ಅದೇ ರಾಗ ಅದೇ ಹಾಡು, ಮತ್ತೆ ಮಕ್ಕಳಾಗಲಿಲ್ಲ ಅಂತ ನಿರಂತರವಾದಂತಹ ಜಗಳ, ದಿನನಿತ್ಯ ಜಗಳ. ಇದರೆಲ್ಲದರ ಜೊತೆಗೆ ಹೆಂಡತಿಯನ್ನೇ ಅನುಮಾನದ ನೋಟದಿಂದ ನೋಡೋಕೆ ಪ್ರಾರಂಭ ಮಾಡ್ದ. ಇವಳು ಬೇರೊಂದು ಜೊತೆ ಸಂಬಂಧದಲ್ಲಿದ್ದಾಳೇನೋ, ಏನೋ ಆಗ್ತಾ ಇದೆ ಅಂತ ಕೊರೆಯೋಕೆ ಸ್ಟಾರ್ಟ್ ಮಾಡ್ದ.
ಅದೇನು ನಿಜವಾಗ್ಲೂ ಅವನಿಗೆ ಬಂದಂಥ ಅನುಮಾನವೋ ಅಥವಾ ಬೇರೆಯವರು ಯಾರಾದರೂ ಅವನ ತಲೆಯಲ್ಲಿ ತುಂಬಿದ್ರೋ ಏನೋ ಎತ್ತೋ ಗೊತ್ತಿಲ್ಲ. ಆದರೆ ಆಕ್ರೋಶದ ಕೈಗೆ, ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಪಕ್ಕದಲ್ಲಿರ್ತಕ್ಕಂತಹ ಕೊಡಲಿಯನ್ನು ತೆಗೆದುಕೊಂಡು ಹೆಂಡತಿ ತಲೆಗೆ ಹೊಡೆದ, ಹೊಟ್ಟೆಗೆ ಹೊಡೆದ, ನಿರ್ದಾಕ್ಷಿಣ್ಯವಾಗಿ ಆಕೆಯನ್ನು ಕೊಲೆ ಮಾಡಿ ಹಾಕಿಬಿಟ್ಟ, ರಕ್ತವನ್ನು ಹರಿಸಿದ. ಇಷ್ಟೆಲ್ಲ ಆದಮೇಲೆ ಈ ಸೆಲ್ವಿಕುಮಾರ ಎಸ್ಕೇಪ್ ಆಗಿಬಿಟ್ಟಿದ್ದ, ಓಡೋಗ್ಬಿಟ್ಟ. ಆದರೆ ವಿಜಯನಗರದ ಪೊಲೀಸರು, ಹೊಸಪೇಟೆ ಪೊಲೀಸರು ಇವನು ಬೆನ್ನು ಬಿದ್ದು ಇವನು ಆಗಲೇ ಹಿಡಿದಿದ್ದಾರೆ, ಹಿಡಿದು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ನೋಡಿ, ಸಂತಾನ ಆಗಲಿಲ್ಲ ಅಂತಂದರೆ ಜಸ್ಟ್ ವೇಟ್. 20 ವರ್ಷಗಟ್ಟಲೆ ಮದುವೆ ಆಗಿ 20-25 ವರ್ಷ ಆದಮೇಲೆ ಮಕ್ಕಳನ್ನು ಪಡೆದಂಥವರಿದ್ದಾರೆ. ಸಿಕ್ಕಾಪಟ್ಟೆ ಮೆಡಿಕಲ್ ಟ್ರೀಟ್ಮೆಂಟ್ಗಳಿದೆ, ಟ್ರೈ ಮಾಡಿ, ತಾಳ್ಮೆಯಿಂದ ಇರಿ, ಪೇಷನ್ಸನ್ನು ಮೀರೋದಕ್ಕೆ ಬಿಡಬೇಡಿ. ಅದರೆಲ್ಲದರ ಜೊತೆಗೆ ನಾನು ಆಗಲೇ ಹೇಳಿದೆ, ದತ್ತು ಅನ್ನುವಂಥ ಒಂದು ಆಪ್ಷನ್ ಇದೆ. ಗೋ ಫಾರ್ ದ್ಯಾಟ್. ಮಗು ನಿಜವಾಗ್ಲೂ ಮಗು ಬೇಕು, ಮಗುವನ್ನು ಎತ್ತಿ ಆಡಿಸಬೇಕು, ಒಬ್ಬ ವಂಶೋದ್ಧಾರಕ ಬೇಕು ಅಂತಂದರೆ ತೆಗೆದುಕೊಳ್ಳಿ, ಅದೇನು ಅಪರಾಧ ಅಲ್ಲ. ಕಾನೂನುಬದ್ಧವಾಗಿ ದತ್ತು ತೆಗೆದುಕೊಳ್ಳಿ, ಶಾಸ್ತ್ರೀಯಬದ್ಧವಾಗಿ ಮಗುವನ್ನು ದತ್ತು ತೆಗೆದುಕೊಳ್ಳಿ. ಆ ಪ್ರೋಸೆಸ್ಗಾದರೂ ಹೋಗಿ. ಅದು ಬಿಟ್ಟು ಮಗುವಾಗಿಲ್ಲ ಅಂತ ಗಂಡ ಹೆಂಡತಿ ಮೇಲೆ ದೂಷಿಸೋದು, ಹೆಂಡತಿ ಗಂಡನ ಮೇಲೆ ದೂಷಿಸೋದು, ಇಟ್ಸ್ ನಾಟ್ ಫೇರ್. ಅದು ಒಳ್ಳೆಯದಲ್ಲ. ಅದರಿಂದ ಕಲಹಗಳು ಸಂಸಾರದಲ್ಲಿ ಆಗೋದು ಬೇಡ. ದೈವವನ್ನು ನಂಬಿ, ದೇವರನ್ನು ನಂಬಿ, ಇವತ್ತಲ್ಲ ನಾಳೆ ಒಂದು ಒಳ್ಳೆಯ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ನಿಮಗೆ. ಆದರೆ ಕೋಪದ ಕೈಯಲ್ಲಿ ಮಾತ್ರ ಬುದ್ಧಿ ಕೊಡಬೇಡಿ. ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟಂತಹ ಸೆಲ್ವಿಕುಮಾರ ಹೆಂಡತಿಯನ್ನು ಕೊಡಲಿಯಿಂದ ಕಡಿದು ಈಗ ಜೈಲು ಪಾಲಾಗಿದ್ದಾನೆ. ಇಂತಹ ಘಟನೆಗಳು ಮತ್ತೆ ಸಂಭವಿಸದಲ್ಲಿರಲಿ ಅನ್ನೋದೇ ಎಲ್ಲರ ಆಶಯ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.